ಕೊರಿಯಾದಿಂದ ಹೊರಟು ತಾಯ್ನಾಡಿಗೆ ಬರಬೇಕಾದ ನಾನು ಥಾಯ್ಲ್ಯಾಂಡಿಗೆ ಹೋಗಿದ್ಯಾಕೆ ಗೊತ್ತಾ? ಇಲ್ಲಿಗೆ ಬಂದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ನನ್ನ ಭಾಷೆನೇ ಚೇಂಜ್ ಆಗ್ಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದು ಸುರಕ್ಷಾ ಕವಚಗಳನ್ನ ಧರಿಸಿಕೊಂಡು ಹೊಟ್ಟೆಗೆ ಸ್ವಲ್ಪ ವಾಟರ್, ಗಣೇಶನ್ ಸ್ವಲ್ಪ ಪ್ರೇಯರ್. ಬೆಳಗ್ಗೆ 5:15 ವೆದರು -14 ಇದ್ರು ಘಡತ್ತಾಗಿ ರೆಡಿಯಾದ ನಾನು ಬಸ್ ಹತ್ಕೊಂಡು ಬಂದು ತಲುಪಿದ್ದು ಕೊರಿಯಾದ ಇಂಚಿಯಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ. ಕೈಯಲ್ಲಿ 2 ಬ್ಯಾಗು, ಮುಖದಲ್ಲಿ 1 kg ಸ್ಮೈಲ್ ಇಟ್ಕೊಂಡು ಇತ್ತೀಚೆಗೆ ಆಗ್ತಾ ಇರೋ ಇನ್ಸಿಡೆಂಟ್ಸ್ ಕೇಳಿ ಅದಲ್ಲಿ ಪಟಾಕಿ ಹೊಡೆದಂಗ ಆಗ್ತಾ ಇದ್ರು ಕೂಡ ಧೈರ್ಯ ಮಾಡಿ ಫ್ಲೈಟ್ ಹತ್ತಿ ನಮ್ ಸೀಟನ್ನ ಹಿಡ್ಕೊಂಡೇ ಬಿಟ್ಟೆ. ಸೀಟಲ್ಲಿರೋ ಸ್ಕ್ರೀನ್ ಅಲ್ಲಿ ನಮ್ ಫ್ಲೈಟ್ ಲೈವ್ ವಿಡಿಯೋ ಬರ್ತಾ ಇದ್ರೆ ಟೇಕ್ ಆಫ್ ಆಗೋ ತನಕ ಕೆಳಗಡೆ ಇರೋದೆರಡು ನನ್ ಬಾಯಿಗೆ ಬಂದಾಗಿತ್ತು. ಕಡೆಗೂ ಯಾವುದೇ ವಿಘ್ನಗಳಿಲ್ಲದೆ ಗಗನದೆತ್ತರಕ್ಕೆ ಹಾರಿದಂತ ವಿಮಾನ ಬರೋಬ್ಬರಿ 6.5 ಗಂಟೆಗಳ ಪಯಣದ ನಂತರ ಬಂದು ತಲುಪಿದ್ದು ಥೈಲ್ಯಾಂಡ್ ನ ಬ್ಯಾಂಕಾಕ್ ಏರ್ಪೋರ್ಟ್ ಗೆ. ಆವಾಗ್ಲೇ ನಂಗೆ ಗೊತ್ತಾಗಿದ್ದು ಬ್ಯಾಂಗ್ಳೂರ್ ಫ್ಲೈಟ್ ಗೆ ಇನ್ನು ನಾನು 6 ಗಂಟೆ ವೇಟ್ ಮಾಡ್ಬೇಕು ಅಂತ. ಸುಮ್ನೆ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು, ಅದಕ್ಕೆ ಎಕ್ಸಿಟ್ ತಗೊಂಡು ಅಲ್ಲೇ ಹೊರಗಡೆ 1-2 ರೌಂಡ್ ಹಾಕೊಂಡು ನಮ್ಮ ಹಿಂದೂ ಸಂಸ್ಕೃತಿಯನ್ನ ಕಣ್ತುಂಬಿಕೊಂಡು ಥೈಲ್ಯಾಂಡ್ ನ ನೀರ್ ಕುಡಿದು ಮತ್ತೆ ಫ್ಲೈಟ್ ಹತ್ಕೊಂಡು ಬಂದು ನಾನ್ ತಲುಪಿದ್ದು ಕರ್ನಾಟಕದ ರಾಜಧಾನಿ ನಮ್ಮ ಹೆಮ್ಮೆಯ ಬೆಂಗಳೂರಿಗೆ. ಅಲ್ಲಿಂದ ಮಿಡ್ ನೈಟ್ ಅಲ್ಲೂ ಅದೇ ಟ್ರಾಫಿಕ್ ಅಲ್ಲಿ ಮನೆಗ್ ಬಂದು 2:30 ರಾತ್ರಿ ತನಕ ಕಾಯ್ಕೊಂಡು ಕೂತಿರೋ ಅಮ್ಮನ ಕೈಯಲ್ಲಿ ಆರತಿ ಮಾಡಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಒಳಗಡೆ ಹೋಗ್ತೀನಿ. ನಾನ್ ಯಾಕೆ ಊರಿಗೆ ಬಂದಿರ್ಬೋದು ಅಂತ ಗೆಸ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಅಲ್ಲೇ ತನಕ ಬತ್ತಕ್ಕ.